ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗುರುವಾರ ಮತ್ತು ಶುಕ್ರವಾರದ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾವು ಮಧುಗಿರಿಗೆ ಬಂದಿದ್ದೀವಿ, ಅಂದರೆ ಗುರುವಾರ. ನಮ್ಮ ಮನೆಯವರ ಅಕ್ಕ ಮಾರಮ್ಮಂಗೆ ಹರಕೆ ಮಾಡ್ಕೊಂಡಿದ್ರಂತೆ, ಸೀರೆ ಕೊಡಬೇಕು, ಮಡ್ಲಕ್ಕಿ ಕೊಡಬೇಕು ಅಂತೇಳಿ ದೇವ್ರಿಗೆ. ಈಗ ಆಷಾಢ ಆಗಿರೋದ್ರಿಂದ ಪ್ರತಿ ವಾರ ರಶ್ ಇರುತ್ತೆ ದೇವಸ್ಥಾನದಲ್ಲಿ. ನೀವೇನೇ ಅಲಂಕಾರ ಮಾಡಿಸೋದಿದ್ರೂ ಶ್ರಾವಣದಲ್ಲಿ ಇಟ್ಕೊಳ್ಳಿ, ಇವಾಗ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗೆ ದೇವ್ರಿಗೆ ಸೀರೆ ಉಡಿಸ್ಬೇಕು ಅಂದರೆ ನೀವು ಒಂದಿನ ಮುಂಚೆ ಕೊಡಬೇಕು, ಇಲ್ಲಾಂದರೆ ಬೆಳಗ್ಗೆನೇ ಬೇಗ ಬಂದುಬಿಟ್ಟು ಸೀರೆ ಕೊಡಿ ಅಂತ ಹೇಳಿದರು. ಹಂಗಾಗಿ ನಾವು ಒಂದಿನ ಮುಂಚೆನೇ ಹೋಗಿ ಅಮ್ಮನಿಗೆ ಸೀರೆ ಕೊಟ್ಬಿಟ್ಟು ಮಡ್ಲಕ್ಕಿ ಎಲ್ಲ ಏನೇನು ಬೇಕು ಅಂತ ಕೇಳಿಕೊಂಡು ಬಂದ್ವಿ. ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ವಿಗ್ರಹಗಳೆಲ್ಲ ರೆಡಿಯಾಗಿತ್ತು. 30 ವರ್ಷದಿಂದ ಮಾಡ್ತಿದ್ದಾರಂತೆ. ಮಧುಗಿರಿಯ ಮಾರಮ್ಮನ ದೇವಸ್ಥಾನದ ಪ್ರಧಾನ ಅರ್ಚಕರು ನಾಗಣ್ಣ ಅವರ ಮಗ, ಅವ್ರು ಮಾಡ್ತಿರೋದು. ಅವರು ಆರ್ಟಿಸ್ಟ್ ಅಂತೆ. ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ನೋಡೇ ಇಲ್ಲ ನೋಡಿ, ಮಧುಗಿರಿಲೇ ಇದ್ದೀವಿ, ಆದರೂ ನಮಗೆ ಗೊತ್ತೇ ಇಲ್ಲ ನೋಡಿ. ನಿಮಗೆ ಯಾರಾದರೂ ಬೇಕು, ತುಮಕೂರು ಜಿಲ್ಲೆ ಹಾಗೆ ಮಧುಗಿರಿ ತಾಲೂಕಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಖಂಡಿತ ಹೋಗಿ ಭೇಟಿ ಮಾಡಿ. 10 ಅಡಿವರೆಗೂ ಸಿಗುತ್ತಂತೆ ಗಣೇಶ. ಚೆನ್ನಾಗಿ ಮಾಡಿದ್ರು. ಮಗ ಅವನೆಲ್ಲ ಆರ್ಟಿಸ್ಟು, BFP ಆಗಿದೆ ಅವನು. ಎಲ್ಲ ಇದೇ ಕೆಲಸ ಜಾಸ್ತಿ. ಈಗ ಪೇಂಟಿಂಗ್ ಕೆಲಸ, ದೇವ್ರದ್ದು ಪೇಂಟಿಂಗು ಎಲ್ಲ ಬರಲಿ ಬರಕ್ಕೆ ಹೇಳಿ, ನಾವು ಬೇಕಾದ್ರೆ ನೋಡಲಿ. ಆರಾಮಾಗಲ್ವಾ? ಅದಕ್ಕೇನೆ ತಗೊಳ್ರಿ ಅಂತ ಊರಿಗೆ ಏನಾದ್ರು ತಗೊಂಡೋಗಿ ಇಟ್ಕೊಳ್ರಿ ಅದಕ್ಕೆ. ಅಲ್ಲ ನೀವು ಏನ್ ಮಾಡ್ತೀರಾ ಅಂತ ಕುಣಿಗಾಲ ನಿಂತಿದ್ದೇನೆ ಅಲ್ಲಿ ಅವ್ರಿಗೆ ರೀನಂದು ಅಲ್ಲೂ ಬೇರೆ ಬರತ್ತಲ್ಲ, ವಡಗೆರೆನಾಗ ಮುಂದು ನೀವು ಅಲ್ಲೂ ಮಾಡ್ತಿರ್ತೀರಾ? ಅಡಿಗೆ ಮಾಡಲ್ವನು? ಆಂಜನೇಯ ದೇವಸ್ಥಾನಕ್ಕೆ ಹೋಗಲ್ವಾ? ಇಲ್ಲಿ ವಿಜಯವಾರಕ್ಕೆ ಮನೆಯಿಂದಲೇ ಅಡಿಗೆ ಮಾಡ್ತೀವಿ. ಅದೇನ ಮನೆಯಿಂದ ಮಾಡ್ಕೊಂಡು ಹೋಗೋದು? ನಮ್ ಸುಜಾತ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡೈತೆ. ಅಲ್ಲ ತನ್ನು ಇವಳು ಹೇಳೋದು ಇನ್ನೇನ್ ಮಾಡ್ತಾರೆ ಅಂತೆ. ನಾನೇನ ಹೇಳಿದ್ರೆ ಅಲ್ಲೇ ಹೋಟ್ಲು ತಿನ್ನಕ್ಕಾಗಲ್ವಾ? ಮನೇಲಿ ಎದ್ದು ಬೇರೆ ಬೇರೆ ಮಾಡ್ಬೇಕಾ? ಅಲ್ಲ ಮನೇಲೆಲ್ಲ ಮಾಡಿರ್ತೀವಿ ಡೈಲಿ, ಯಾವತ್ತ ಒಂದಿನ ಆಚೆ ಮಾಡ್ಕೊಂಡು ತಿನ್ನಕ್ ಇಂಟ್ರೆಸ್ಟ್ ಇರಲ್ಲ ಅದಕ್ಕೆ.
ಕೋರ್ಟ್ ಇದು ಮೊದಲು ಅಲ್ಲಿ ಬೆಟ್ಟದ ಕೆಳಗಡೆ ಇತ್ತು, ಈಗ ಇಲ್ಲಿ ಮಾಡವ್ರೆ. ಇಲ್ಲಿ ಮಾಡವನೇ ಸುಮಾರು ಒಂದು 6 ವರ್ಷದ ಮೇಲೆ ಆಯ್ತು. ವಿಡಿಯೋ ಮಾಡುವಾಗ ಸೈಲೆಂಟ್ ಆಗಿರ್ತೀರಾ, ಬೇರೆ ಟೈಮಲ್ಲಿ ಅವ್ರದ್ದು ಇವ್ರದ್ದು ಗಣೇಶ ಅಡ್ಡ ಬರ್ತಾರ. ಗಣೇಶನೇ ತೆಗೆದು ಸೈಡ್ ಇಡ್ಬೇಕಾ? ಆಗಲ್ಲ ಆಗಲ್ಲ. ಇರ್ಲಿ, ಯಾವ್ದಕ್ಕೂ ಒಂದು ಏನೋ ಒಂದು ಇರುತ್ತೆ. ನನಗೆ ನೀಟಾಗಿ ನೋಡಿ ನನ್ನ ತಲೆ ತಲೆ ಮಾತ್ರ ಕಾಣ್ತಾ ಇದ್ದೆ ನೋಡಿ. ಒಬ್ಳೆ ಕ್ಲೀನ್ ಆಗಿ ಕಾಣ್ತಾ ಇರೋದಲ್ಲಿ. ಇವ್ರು ಯಾರು ಎಲ್ಲಿಗೆ ಬಂದಿದೆ ದೇವ್ರದ್ದು ರಥ ಅಲ್ವಾ? ನಾವೇ ಇಲ್ಲಿ ಬಂದು ಇಲ್ಲಿ ಮುಗಿಸ್ಕೊಂಡು ಪೂಜೆ ತಿರ್ಗಿ ಅಲ್ಲಿಗೆ ಹೋಗ್ತೈತೆ. ಮೋಸ್ಟ್ಲಿ ಇದು ಗ್ರಾಮ ದೇವತೆ ಅನ್ಸುತ್ತೆ ತಿಮ್ಮಿ, ಯಾಕಂದ್ರೆ ಗ್ರಾಮದಿಂದ ಗ್ರಾಮ ಇದಕ್ಕೆ ಅಂತ ಯಾವ್ದೋ ಊರು ಹೇಳಿದ್ರು, ಆ ಊರಿಗೆ ಹೋಗ್ತೈತೆ ಅಂತ ಹೇಳಿದ್ರು. ಕರೆಕ್ಟ್ ಇದೆ ಅದು ಶ್ರೀವಾರು ಗ್ರ್ಯಾಂಡ್ ಹೊಸ ವರ್ಲ್ಡ್. ಎರಡು ಇದೆ. ಕಾಡಿಯಲ್ಲೂ ಯೂನಿವರ್ಸಿಟಿ ಕಾಲೇಜು ಆ ಕಡೆ. ಕಾಯಿ ತಗೋತೀರ ನಮ್ಮ ಕಾಯಿ ಕೇಳೋದಪ್ಪ, ತಂಗಿನ ಕಾಯಿ ಎಲ್ಲ ಸುತ್ತ ಹೇಳ್ತಾರೆ. ಇಲ್ಲಿ ಹಾಕೊಂಡಿದ್ರು ಅವ್ರ ಮಾವ ಅಲ್ಲಿ ಅಂಗಡಿ ಓಪನ್ ಮಾಡೋರೆ. ತುಂಬಾಡಿಗೆ ಬಂದ, ತುಂಬಾಡಿ ಅಲ್ಲ ಯಾವ್ದು ಕೆರೆಗಳ ಪಾಳ್ಯ, ಕೆರೆಗಳ ಪಾಳ್ಯಕ್ಕೆ ಬಂದು ಸುಜಾತ ಅವರ ರಿಲೇಷನ್ ಅಂತೇಳಿ ನಿಮ್ಗೊಂದು 4 ಕೊಡ್ತಾರೆ. ಏನಂದ್ರೆ ಕಾಯಿ ಅಲ್ಲ, ಅಲ್ಲಿ ಇಬ್ರು ಇದೆ. ಚೀಪೆಕಾಯಿ ಅಲ್ಲಿ ತಗೊಳ್ಳೋಣ. ಚೇಪೆಕಾಯಿ ಎಲ್ಲ ಕಳ್ರಿ, ಅದು ಸೀಬೆ ಹಣ್ಣು. ಸೀಬೆ ಹಣ್ಣು. ಅದಕ್ಕಿಂತ ಮೊದಲು ನಾವು ಸೋಡಾ ಕುಡಿಬೇಕು. ಸೋಡಾ ಬದ್ಗಿರೆ ಬಿಟ್ಟು ಸೋಡಾ ಕುಡಿದ್ರೆ ನೀನ್ ಎಲ್ಲೋ ಇದ್ಯಾ ಇನ್ನು? ಇಲ್ಲೇ ಸಿಗುತ್ತಾ? ಇಲ್ಲಿ ಸಿಗಲ್ಲ, ಅಲ್ಲಿ ಸಿಗ್ತಿತ್ತು. ಇಲ್ಲೇನೋ ಆಗ್ಬಿಟ್ಟಿದೆ. ಏನಾಗಿಲ್ಲ, ಟೆಲಿಫೋನ್ ವೈರ್ ಮಾಡ್ತಾವ್ರೆ ಪಾಪ. ಏನು ಆಗಿಲ್ಲ, ಗಾಡಿ ನಿಂತಿರೋದಲ್ಲ, ಆಕ್ಸಿಡೆಂಟ್ ಅಲ್ಲ. ಟಾರ್ಚರ್ ಕೊಡೋ ಅಂತ ಆಕ್ಸಿಡೆಂಟ್ ಅಂದ್ರೆ ಹೈವೇ ಅಲ್ಲಿ ಆಗಿತ್ತಲ್ಲ, ಇಲ್ಲಿ ಹಾಕೊಂಡಿದ್ದಾರೆ ನೋಡಿ ತೆಂಗಿನಕಾಯಿನ. ಇಲ್ಲಿ ಇಲ್ಲಿ ಸುಲ್ಕೋಬೇಕು ಕಣೋ. ಫಸ್ಟ್ ಕೇಳಿ ಅದಕ್ಕೆ ರೇಟ್ನ, ಆಮೇಲೆ ಸುಲ್ಕೊಂಡ್ರೆ ಆಯ್ತು. ಬೇಕಾದ್ರೆ ಅವರೇ ಸುಲ್ಕೊಡ್ತಾರೆ. ಕೆಜಿ ಕೇಳ್ಬೇಕಾ? ಒಂದು ಕವಾಡಿಗರ ಪಾಳ್ಯ. ಯಾಕೆ ಹಂಗಾದ್ರೆ ಕಬಡ್ಡಿ ಆಡ್ತಿದ್ರ ಇಲ್ಲ? ಸಂಡೆ ಬಂದಿ ಬರ್ರಿ ಹೋಗೋಣ ಸಿದ್ರಪಟ್ಟಕ್ಕೆ. ಯಾವಾಗ ತಣ್ಣಗಿರೋ ಟೈಮಲ್ಲಿ ಬನ್ರಿ, ಬಿಸಿಲು ಬೇಡಿ. ಬಿಸಿಲು ಇದ್ದಾಗ ಹತ್ತಕ್ಕಾಗಲ್ಲ. ಇಲ್ಲ ಬೆಳಗಿನ ಜಾವ ಒಂದು 5 ಗಂಟೆಗೆ ಹತ್ಬೇಕು, ಸರಿನಾ? 7-8 ಗಂಟೆಗೆಲ್ಲ ಏನು ಹಿಂಗನ್ಬಿಟ್ಟೆ. ನಂದಿ ಹಿಲ್ಸ್ ನೋಡಿಲ್ವ ನೀನು? ಕರ್ಕೊಂಡೋಗಿಲ್ವ ನಮ್ಮ ನನ್ನ ಹೆಂಡತಿನೇ ನಾನು ಕರ್ಕೊಂಡೋಗಿಲ್ಲ. ಬಾಯ್ತಾಳೆ. ನಮ್ಮ ಹಿತೇಶನು ಹೇಳ್ತಾನೆ ತಾನು ಕರ್ಕೊಂಡೋಗಪ್ಪ ಅಂತ. ಅದು ಏನೋ ಪ್ಲೇನ್ ಬಂದ್ಬಿಟ್ಟು ಕ್ರಾಶ್ ಆಗೋ ಒಳಗಡೆ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಯಾವ ಪ್ಲೇನ್ ಬಂದು ಹೊಡಿತೀನಿ? ಪ್ಲೇನ್ ಎಲ್ಲ ಕಣೋದು ಅದೇನ ಇದು ಯಾವ್ದೋ ಹಿತೇಶ ಹೇಳ್ತಿದ್ನಲ್ಲಮ್ಮ, ಅದೇನೋ ಬಂದು ಭೂಮಿಗೆ ಅಪ್ಪಳಿಸುತ್ತೆ. ಅವ್ನಿಗೆ ಕೇಳ್ರಿ. ಇದು ಕೋಳಿ ಕೂಗ್ದಾಗ, ಕಲ್ಲನ್ ಕೋಳಿ ಕೂಗ್ದಾಗ ಬೇರೆ ಬಿಡು. ಈಗ ನಾನೇ ವಾಯ ಸಿಕ್ಬಿಡ್ತೀನಿ ಕಲ್ಲೊಳಗಡೆ. ಅವನೇನು ಹೇಳ್ತಾನೆ, ಅವೆಲ್ಲ ಆಗಲ್ಲ. ಯಾರೋ 2022ಕ್ಕೆ ಭೂಮಿ ಪ್ರಳಯ ಆಯ್ತು ಆಗುತ್ತೆ ಅಂತ ಹೇಳಿದ್ರು. 4 ವರ್ಷ ಇದೆ ಕಲಿಯುಗ ಮುಗಿಯೋದಕ್ಕೆ. 4 ಆಮೇಲೆ ಯಾವ ಯುಗ ಬರುತ್ತೆ? ಕಲಿಯುಗ ಆದ್ಮೇಲೆ ಕಲಿಯುಗ. ಕಲಿ ಬರ್ತಾರೆ ಅಂತಾನೆ ಕಲಿಯುಗ ಅಂತ ಹೇಳ್ತಿರೋದ. ಅಂತ ಒಳ್ಳೆಯವ್ರ ಜನ ಇದೀವಿ ನಾವು. ಹೌದು, ಅದೇ ಹೇಳ್ತಾರಲ್ಲ, ಮಾತಾಡಿಲ್ಲ ಅಂತ
ಕಲ್ಕಿ ಮೂವಿಯಲ್ಲಿ ಹೇಳಿದಾರಲ್ಲ, ಯಾವಾಗ ನೀರ್ ಸಿಗಲ್ವೋ ಅದಕ್ಕೆ ಮಳೆ ಟೈಮಲ್ಲಿ, ಮಳೆಗಾಲದಲ್ಲಿ ಮಳೆ ಇಲ್ಲ, ಕಲಿ ಬರೋದು ಎಲ್ಲ. ಮಳೆಗಾಲದಲ್ಲಿ ಬಿಸಿಲು, ಬಿಸಿಲು ಕಾಲಕ್ಕೆ ಮಳೆ, ಬೇಸಿಗೆ ಬರೋದು ಅದಲ್ಲ. ಕಷ್ಟ. 1 ಲಕ್ಷ ದುಡಿದ್ರು ಸರ್, 10 ಜನ ದುಡಿದ್ರೆ ಇಬ್ಬರು ಸಾಕೋದು ಕಷ್ಟ. ಹೌದು. ಈಗ ಬಡತನ ಹೋಗ್ಬೇಕು ಅಂದ್ರೆ ಮನೆ ಮಕ್ಕಳೆಲ್ಲ ದುಡಿಬೇಕು, ಇಲ್ಲ ಅಂದರೆ ಕಷ್ಟನೇ. ಹಾಗೆ ನಾಳೆಗೆ ಏನು ಬೇಕು ಎಲ್ಲ ನೋಡಿಕೊಂಡು ತುಮಕೂರಿಗೆ ಬಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ತರಕಾರಿಗಳನ್ನ ತಗೊಂಡು, ಹಾಗೆ ಎಸ್ ಮಾಲ್ಗೆ ಹೋಗಿ ಅಲ್ಲಿ ದಿನಸಿ ಐಟಮ್ಸ್ನ ತೊಗೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ನೈಟ್ 10 ಗಂಟೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಬೇಗ ಎದ್ಬಿಟ್ಟು ಆರತಿಗೆ ಎಲ್ಲ ನಮ್ಮ ಅತ್ತೆನೂ ನಮ್ಮ ನಾದಿನಿಯವರೇ ರೆಡಿ ಮಾಡಿಕೊಂಡ್ರು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. कमलास गार्डन है, अम्बे गार्डन है, लेडीज गार्डन है, ऑरेंज गार्डन है, विंड गार्डन है, और जोर वाशिंग गार्डन है। सुजाता